ಏನು ಇಲ್ಲದವನ್ನ ಎದುರಿಸ್ಬೇಡ, ಅವನ ಹತ್ರ ಭಯನೂ ಕೂಡ ಇರಲ್ಲ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಟ್ರೆಂಡಿಂಗ್ ಎಟರ್ ರಬ್ಬಿ ಯೂಟ್ಯೂಬ್ ಚಾನಲ್. ಪ್ರಿವ್ಯೂದಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಆ ರೀತಿ ಆಟಿಟ್ಯೂಡ್ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಿಮಗೆ ಇದು ಒಂದು ವೇಳೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ನಾನು ವಾಟ್ಸಪ್ ಗ್ರೂಪಲ್ಲಿ ನಾನು ಅಡ್ಮಿನ್ ಇದ್ದೀನಿ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಓನ್ಲಿ ಅಮೌಂಟ್ ತೊಗೊಂಡು ಮಾತ್ರ ಎಡಿಟ್ ಮಾಡೋದು. ಈಗ ನೋಡಿ ಈ ವಿಡಿಯೋನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ಥರ ಒಂದು ಸ್ಕ್ಯಾನರನ್ನು ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ. ವಿಡಿಯೋ ಲಾಸ್ಟಲ್ಲಿ ಇದೆ ಈ ಸ್ಕ್ಯಾನರು. ಈ ಸ್ಕ್ಯಾನರನ್ನು ನೀವೇನು ಮಾಡ್ಬೇಕಪ್ಪ ಅಂತಂದರೆ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಬ್ಯಾಕ್ ಬಂದುಬಿಟ್ಟು ಗೂಗಲ್ ಓಪನ್ ಮಾಡಿ. ಇಲ್ಲಿ ನೋಡಿ ಕ್ಯಾಮ್ರಾ ಆಪ್ಷನ್ ಕಾಣ್ತೈತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವೇನದು ಎಕ್ಸ್ಪೋರ್ಟ್ ಮಾಡಿರಿ ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರಲ್ಲ ಸ್ಕ್ಯಾನರು, ಆ ಸ್ಕ್ಯಾನರನ್ನು ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ ಮೇಲ್ಗಡೆ ಒಂದು ಲಿಂಕ್ ಬಂತು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ ಲಿಂಕ್ ಅಂತ ಬರುತ್ತೆ. ಅಲೈಟ್ ಮೋಷನಲ್ಲಿ ಇಂಪೋರ್ಟ್ ಆಯ್ತಾ ಇದೆ ಇದು. ಇಲ್ಲಿ ನೋಡಿ ಇಂಪೋರ್ಟ್ ಅಂತ ಬಂದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಂಪೋರ್ಟಿಂಗ್ ಆಯ್ತಾ ಇದೆ ಫ್ರೆಂಡ್ಸ್. ಈಗ ಇಂಪೋರ್ಟ್ ಆಯ್ತಿರುತ್ತೆ. ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಅಮೌಂಟ್ ತೊಗೊಂಡು ಮಾಡ್ತೀನಿ, ಫ್ರೀಯಾಗಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಈಗ ಎಕ್ಸ್ಪೋರ್ಟ್ ಆಯ್ತಾ ಇದೆ ಇಲ್ಲಿ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಎಡಿಟಿಂಗ್ ಬೇಕಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮದುವೆದು, ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತ್ಡೇ ವಿಡಿಯೋ, ಯಾವುದೇ ಎಡಿಟಿಂಗ್ ಎಲ್ಲ ಥರ ಎಡಿಟಿಂಗ್ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ಬಂತು. ಈಗ ಇಲ್ಲಿ ನೆಕ್ಸ್ಟ್ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಟು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಪ್ರಾಜೆಕ್ಟು ನಿಮ್ಮ ಅಲೈಟ್ ಮೋಷನಲ್ಲಿ ಓಪನ್ ಆಗುತ್ತೆ. ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ಥರ ಇರುತ್ತೆ. ಇಲ್ಲಿ ಒಂದು ಫೋಟೋ ಇದೆ ನೋಡಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿಬಿಡಿ. ಈಗ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಾನೀಗ ಈ ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಈ ಫೋಟೋನ ಇಲ್ಲಿ ಮೂಲೆಯಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಾಂಪೋಸಿಷನ್ ಏರಿಯಾ ಕೊಡಿ. ಫೋಟೋನ ಪೂರ್ತಿ ತೆಳಗಡೆ ತೊಗೊಂಬನ್ನಿ. ತೆಳಗಡೆ ತೊಗೊಂಬಂತು ಲಾಸ್ಟ್ ಬೀಟ್ವರೆಗೂ ಫೋಟೋನ ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ಈ ಥರ ಇಲ್ಲಿ ಇದು ಲಿರಿಕ್ಸ್ ಮುಗಿದಿದೆಯಲ್ಲ, ಲಿರಿಕ್ಸ್ ಮುಗಿದ ತಕ್ಷಣ ಇದೆಯಲ್ಲ, ಇದು ಇಲ್ಲಿ ಹಿಡ್ದ ನಿಮ್ಮ ಫೋಟೋನ ಕಟ್ ಮಾಡಬೇಕು. ಈ ಥರ ಪ್ರತಿಯೊಂದು ಬೀಟ್ಗೆ ಕಟ್ ಮಾಡಬೇಕು. ನೋಡಿ ನಾನು ಮಾಡ್ತಾ ಇದ್ದೀನಿ ನೋಡಿ. ಈಗ ಈ ಥರ ಕಟ್ ಮಾಡಿ ಪ್ರತಿಯೊಂದು ಬೀಟ್ಗೆ ಕಟ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಕಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ಅದೇನು ನೀವು ಫೋಟೋ ಕಟ್ ಮಾಡಿರ್ತೀರ, ಇಲ್ಲಿ ತೆಳಗಡೆ ಇವು ಬಿದ್ದಿರ್ತಾವಲ್ಲ, ಈ ಮೊದಲನೇ ಫೋಟೋ ಇರ್ತಾವಲ್ಲ ಅದರದ್ದು ಈ ಥರ ನೋಡಿ ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಆಲ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಫೋಟೋನ ನೀವು ಕಾಪಿ ಮಾಡಿದಂಥ ಫೋಟೋನ ಡಿಲೀಟ್ ಮಾಡಿಬಿಟ್ಟು ನಿಮ್ಮ ಫೋಟೋಗೆ ಎಫೆಕ್ಟ್ಸ್ ಮೇಲೆ ಬಂದುಬಿಟ್ಟು 3 ಡಾಟ್ಸ್ ಮೇಲೆ ಬಂದುಬಿಟ್ಟು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ನಿಮ್ಮ ಫೋಟೋ ಆ ಥರ ಎಫೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಮತ್ತೆ ಎರಡನೇ ಫೋಟೋನು ಕೂಡ ಅದೇ ಥರ ಎಫೆಕ್ಟ್ಸ್ ಮೇಲೆ ಬಂದು 3 ಡಾಟ್ಸ್ ಮೇಲೆ ಬಂದು ಕಾಪಿ ಎಫೆಕ್ಟ್ಸ್ ಕೊಡಿ. ಫೋಟೋನ ಡಿಲೀಟ್ ಮಾಡಿ ನಿಮ್ಮ ಫೋಟೋಗೆ ಎಫೆಕ್ಟು ಪೇಸ್ಟ್ ಮಾಡಿ. ಹಾಗೆ ಮೂರನೇ ಫೋಟೋನು ಅದೇ ಥರ ಮಾಡಿ ಫ್ರೆಂಡ್ಸ್. ಫೋಟೋನು ಡಿಲೀಟ್ ಮಾಡಬೇಕು, ಇಲ್ಲಿ ಪೇಸ್ಟ್ ಮಾಡಬೇಕು. ಇದರ ಎಫೆಕ್ಟ್ಸನ್ನು ಕೂಡ ಕಾಪಿ ಮಾಡಬೇಕು, ಫೋಟೋ ಡಿಲೀಟ್ ಮಾಡಬೇಕು, ಪೇಸ್ಟ್ ಮಾಡಬೇಕು. ಇದೇ ಥರ ಎಲ್ಲ ಫೋಟೋಗಳನ್ನು ಮಾಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಸ್ಪೀಡ್ ಮಾಡ್ತಿದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇವೇನು ಫೋಟೋ ಕಟ್ ಮಾಡಿದ್ದೀರಲ್ಲ ಎಲ್ಲ ಫೋಟೋಗಳನ್ನು ನಿಮ್ಮ ಒಂದು ಮೊದಲನೇ ಫೋಟೋ ಇದೆಯಲ್ಲ ತೆಳಗಡೆ ಲಿರಿಕ್ಸ್ ಅಂತ ಹಾಕಿದ್ದು, ಆ ಫೋಟೋ ಮೇಲ್ಗಡೆ 1 by 1 ಇಟ್ಕೊತ ಹೋಗ್ಬೇಕು. ಈ ಥರ ನೋಡಿ ನಾನು ಹಾಕ್ತಿದ್ದೀನಿ ನೋಡಿ, ಈ ಥರ ಸೆಟ್. ಸಾರಿ ಫ್ರೆಂಡ್ಸ್, ನಿಮ್ಮ ಫೋಟೋನೇ ತೊಗೋಬೇಕು. ಈ ಥರ ನೋಡಿ, ಈ ಥರ ಸೆಟ್ ಮಾಡಿ. ಲಾಸ್ಟ್ ಫೋಟೋ ಒಂದು ಸೆಟ್ ಮಾಡ್ತೀನಿ ನೋಡಿ, ಈ ಥರ ಸೆಟ್ ಆಯಿತು. ಈಗ ಮೊದಲನೇ ಫೋಟೋದಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಕ್ಯಾಮ್ರಾ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ಆಮೇಲೆ ಈಗ ಈ ಲಿರಿಕ್ಸು ಚೆನ್ನಾಗಿ ಕಾಣ್ತಾ ಇಲ್ಲ. ಈಗ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲೊಂದು ಹೈಡ್ ಆಗಿವೆ ಕೆಲವೊಂದೊಂದು. ಈ ಹೈಡ್ ಆಪ್ಷನನ್ನು ಆನ್ ಮಾಡ್ಕೋಬೇಕು. ಇದೊಂದು ಹೈಡ್ ಆಗಿದೆ, ಇದನ್ನು ಆಪ್ಷನ್ ಎಲ್ಲ ಆಪ್ಷನ್ನು ಹೈಡ್ ಆಗಿದ್ದು ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ
ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಒನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೊಂದು ಎಫೆಕ್ಟ್ ಹೈಡ್ ಆಗಿದೆ, ಶೇಕ್ ಎಫೆಕ್ಟು. ಇದನ್ನು ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ನಿಮ್ಮ ವಿಡಿಯೋ ಕ್ರಿಯೇಟ್ ಆಗಿರುತ್ತೆ. ಈಗ ಇಲ್ಲಿ ಮೇಲೆ ಎಕ್ಸ್ಪೋರ್ಟ್ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಈ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೇವ್ ಅಂತ ಬರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಗ್ಯಾಲರಿಲಿ ಸೇವ್ ಆಗುತ್ತೆ. ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ವಾಟ್ಸಪ್ ಗ್ರೂಪ್ ಇದೆ ಫ್ರೆಂಡ್ಸ್.